ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ಭಾರತ ತೊರೆಯುವ ಪಾಕ್ ಪ್ರಜೆಗಳಿಗೆ ಅವಧಿ ವಿಸ್ತರಣೆಯಾಗಿದೆ. ಡೆಡ್ಲೈನ್ಗಳನ್ನು ಕೊಡ್ತಾನೆ ಇದ್ದಾರೆ, ಇನ್ನೂ ಇದ್ದಾರೆ. ಭಾರತ ಬಿಟ್ಟು ತೊಲಗೋಕ್ಕಾಗ್ತಾ ಇಲ್ಲ ಅವರಿಗೆ. ಈಗ ಪಾಕ್ ಪ್ರಜೆಗಳಿಗೆ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ಭಾರತ ತೊರೆಯಲು ಒಂದು ದಿನ ಡೆಡ್ಲೈನ್ ಇದೆ ನೋಡಿ, ಇನ್ನೊಂದು ದಿನ ಇಲ್ಲದಿದ್ರೆ ಏನಾಗುತ್ತೆ, ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಈಗಾಗಲೇ ಭಾರತವನ್ನ ತೊರೆದಿದ್ದಾರೆ 786 ಪಾಕ್ ಪ್ರಜೆಗಳು. ಸುಮಾರು 12ರಿಂದ 15 ತರಹದ ವೀಸಾಗಳನ್ನು ಕೊಟ್ಟಿರ್ತಾರೆ. 55 ರಾಜತಾಂತ್ರಿಕ ಅಧಿಕಾರಿಗಳು ಸೇರಿ 786 ಪ್ರಜೆಗಳು, ಪಾಕ್ ಪ್ರಜೆಗಳು ವಾಪಸ್ ಆಗಿದ್ದಾರೆ. ಇನ್ನೂ ಕೂಡ ಹೋಗೋರ ಸಂಖ್ಯೆ ನಾವು ನೋಡ್ತಾ ಇದ್ದೀವಿ. ಅಠಾರಿ ವಾಘಾ ಗಡಿಯಲ್ಲಿ ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಮದುವೆಯಾಗಿ ಬಂದವರಿದ್ದಾರೆ, ರೀಸೆಂಟಾಗಿ ಮದುವೆ ಆದವರಿದ್ದಾರೆ. ಮಕ್ಕಳು ತಂದೆ ತಾಯಿ ಬೇರ್ಪಡಿಸ್ತಾ ಇದ್ದಾರೆ. ಈ ರೀತಿ ಕೆಲವೊಬ್ಬರು ನೋವನ್ನು ಹೊರಹಾಕ್ತಾ ಇದ್ದಾರೆ, ಕೆಲವೊಬ್ಬರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ನಮಗಾಗ ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅಲ್ಲ ಇದು. ಈಗ ಬೇರೆ ಬೇರೆ ದೇಶಗಳಲ್ಲಿ ಏನಾದರೂ ಆದಾಗ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ? ಏನು ಪಾಕಿಸ್ತಾನದಲ್ಲಿ ನಮ್ಮ ಭಾರತದವ್ರೇನು ವಾಪಸ್ ಬರ್ತಾ ಇಲ್ವಾ? 1200ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಆಲ್ರೆಡಿ. ಹಾಗಾಗಿ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬಂದಿದೆ. ಈಗ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ಸಹಕಾರವನ್ನು ಕೊಡಬೇಕೀಗ. ಇಲ್ಲ ನಮ್ಮ ಅತ್ತೆ ಇದ್ದಾಳೆ, ನಮ್ಮ ಮಾವ ಇದ್ದಾನೆ, ನಮ್ಮ ನೆಂಟರಿದ್ದಾರೆ, ಅದನ್ನು ಹೋಗಿ ಬೇಕಾದ್ರೆ ಅಲ್ಲಿ ಹೇಳ್ಕೊಳ್ಳಿ ನೀವು. ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಎಲ್ಲರೂ ಕೂಡ ಕಾಲು ಕೀಳ್ತಾ ಇದ್ದಾರೆ. ನೋಡಿ, ಪಾಕಿಸ್ತಾನಕ್ಕೆ ಹೋದವರೆಷ್ಟು ಹಾಗಾದರೆ? ಏಪ್ರಿಲ್ 24ರಿಂದ 28 ಪಾಕ್ ಪ್ರಜೆಗಳು ವಾಪಸ್ಸಾಗಿದ್ದಾರೆ. ಅಂದರೆ ಏಪ್ರಿಲ್ 24ನೇ ತಾರೀಕಿಗೆ, ಏಪ್ರಿಲ್ 25ನೇ ತಾರೀಕಿಗೆ 191 ಪಾಕ್ ಪ್ರಜೆಗಳು ವಾಪಸ್ಸಾಗಿದ್ದಾರೆ. ಏಪ್ರಿಲ್ 26ಕ್ಕೆ 81 ಪಾಕಿಸ್ತಾನಿಗಳು ದೇಶ ತೊರೆದಿದ್ದಾರೆ. 27ನೇ ತಾರೀಕು 237 ಪ್ರಜೆಗಳು ವಾಪಸ್ಸಾಗಿದ್ದಾರೆ ಪಾಕಿಸ್ತಾನದವರು. ಏಪ್ರಿಲ್ 28ಕ್ಕೆ 145 ಪಾಕಿಸ್ತಾನಿಗಳು ಹೋಗಿದ್ದಾರೆ. ಏಪ್ರಿಲ್ 29 94 ಜನ ತಮ್ಮ ದೇಶಕ್ಕೆ ಹೋಗಿದ್ದಾರೆ. ನೋಡಿ, ಇದು ಇಲ್ಲಿಯವರೆಗಿನ ಡೇಟಾ. ಇದು ಎಷ್ಟೆಷ್ಟು ಜನ ಯಾವತ್ತು ಹೋಗಿದ್ದಾರೆ ಅಂಥೇಳಿ 14,000 ಜನ ರೀ. ಅದು 14,000 ಜನ ಪಾಕಿಸ್ತಾನಿಗಳು ಭಾರತದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದು ಅಧಿಕೃತ, ಇನ್ನೂ ಅನ್ಅಫಿಷಿಯಲು. ಎಲ್ಲೆಲ್ಲಿ ನುಸುಳುಕೊಂಡು ಎಲ್ಲೆಲ್ಲಿ ಬಂದು ಜಾಂಡವರಿದ್ದಾರೋ ಗೊತ್ತಿಲ್ಲ ನಮಗೆ. ದೆಹಲಿಯಲ್ಲೇ ಸುಮಾರು 4,000 ಜನ ಇದ್ದಾರಂತೆ ಪಾಕಿಸ್ತಾನಿಗಳು. ಕರ್ನಾಟಕದಲ್ಲಿ ಕಡಿಮೆನ 92 ಜನ ಇದ್ದಾರೆ. 4ರಿಂದ 5 ಜನ ಅಷ್ಟೇ ಹೋಗಿದ್ದಾರೆ. ರಾಜ್ಯ ಸರ್ಕಾರಗಳು ಇಲ್ಲಿ ಸಹಕಾರವನ್ನು ಕೊಡಬೇಕಾಗುತ್ತೆ. ಈಗ ಅಲ್ಲಿ ಗಡಿಯಲ್ಲಿ ನಾವು ನೋಡ್ತಾ ಇತ್ತು, ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು, ಅಥವಾ ಮಕ್ಕಳು ರಜೆಗಂತ ಬಂದಿದ್ದರು ಭಾರತಕ್ಕೆ, ಅಜ್ಜಿ ಮನೆಗೋ ಅಥವಾ ಅವ್ರ ತಾತನ ಮನೆಗೋ. ಅವರೆಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ. ಟೆಂಪ್ರರಿ ವೀಸಾ, ಈಗ 2 ತಿಂಗಳು ವೀಸಾ, ಮತ್ತು ಪ್ರವಾಸಿ ವೀಸಾ ತೆಗೆದುಕೊಂಡವರು. ಅದಾದ ಮೇಲೆ ಈ ಮೆಡಿಕಲ್ ವೀಸಾ ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದರು. ಈಗ ಮತ್ತೊಂದು ದಿನ ಇರಲಿ ಅಂತ ಕೊಟ್ಟಿದ್ದಾರೆ. कैसे देखते हैं डिप्लोमेटिक हुआ है?